ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಹೇಳ್ಬೇಕು ಅನ್ಕೋತಿದ್ದೀನಿ. ಸೊ ಈ ಟಾಪಿಕ್ ಯಾವ ಮತಕ್ಕೂ ಸಂಬಂಧಿಸಿರೋದಲ್ಲ. ಅಂದ್ರೆ ಯಾವ ಮತವನ್ನು ನಾವು ಹೊಗಳ್ತಿಲ್ಲ ಅಂಡ್ ಯಾವ ಮತವನ್ನು ಕೂಡ ಕೀಳ್ ಮಾಡ್ತಿಲ್ಲ. ಈ ಮಧ್ಯ ಕಾಲದಲ್ಲಿ ಬರ್ತಿರೋ ವಾರ್ತೆಗಳ ಮೇಲೆ ನನ್ನ ಅಭಿಪ್ರಾಯವನ್ನ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಇನ್ನ ಅಸಲಿ ವಿಷಯಕ್ಕೆ ಬಂದ್ರೆ, ಹಿಂದೂಗಳು ಮಕ್ಕಾ ಮಸೀದಿಗಳಿಗೆ ಯಾಕೆ ಹೋಗ್ಬಾರ್ದು? ತುಂಬಾ ದಿನಗಳಿಂದ ಮಕ್ಕಾಗ್ ಸಂಬಂಧಿಸಿರುವಂತ ಒಂದು ವಾರ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಮಕ್ಕಾ ಮಸೀದಿಯ ಒಳಗೆ ಶಿವಲಿಂಗ ಇರೋ ಹಾಗೆ ಒಂದು ಫೋಟೋ ಆಚೆಗೆ ಬಂದಿತ್ತು. ಆದ್ರೆ ಆ ವಾರ್ತೆ ಫೇಕ್ ಅಂತ ಆ ನಂತರ ಗೊತ್ತಾಯ್ತು. ಇಷ್ಟಕ್ಕೂ ಮಕ್ಕದ ಒಳಗೆ ಹಿಂದೂಗಳಿಗೆ ಯಾಕೆ ಪ್ರವೇಶ ಇಲ್ಲ? ಅಸಲಿಗೆ ಮಕ್ಕದಲ್ಲಿ ಏನಿದೆ ಅನ್ನೋ ವಿಷಯಗಳನ್ನ ತಿಳ್ಕೊಬೇಕಂದ್ರೆ ಎಲ್ಲೂ ಬ್ರೇಕ್ ಕೊಡದೆ ಪೂರ್ತಿಯಾಗಿ ಈ ವಿಡಿಯೋವನ್ನ ನೋಡ್ಬೇಕಾದ್ರೆ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಮುಸ್ಲಿಮರಿಗೆ ಪವಿತ್ರವಾದಂತಹ ಸ್ಥಳ ಮಕ್ಕಾ ಮಸೀದಿ ಅನ್ನೋ ಸಂಗತಿ ಎಲ್ರಿಗೂ ಗೊತ್ತು. ಪ್ರತಿಯೊಬ್ಬ ಮುಸ್ಲಿಂ ಜೀವನದಲ್ಲಿ ಒಂದ್ ಸರಿ ಆದ್ರೂ ಅಲ್ಲಿಗೆ ಹೋಗ್ಬೇಕಂತ ಕೋರ್ಕೊಳ್ತಾರ. ಸ್ವಲ್ಪ ದುಡ್ಡಿರೋರಾದ್ರೆ ಪ್ರತಿ ವರ್ಷ ಹೋಗಿ ಅಲ್ಲವನ್ನ ದರ್ಶನ ಮಾಡ್ಕೊಳ್ತಾರ. ಇಲ್ಲಿವರೆಗೂ ಚೆನ್ನಾಗೇ ಇದೆ. ಆದ್ರೆ ಯಾಕೆ ಮಕ್ಕದಲ್ಲಿ ಶಿವ ಇದ್ದಾನೆ, ಶಿವಲಿಂಗವಿದೆ ಅನ್ನೋ ವಾದನೆಗಳು ಪದೇ ಪದೇ ಕೇಳಿಸ್ತೇವೆ. ಅಷ್ಟೇ ಅಲ್ಲ, ಈ ಮಕ್ಕದೊಳಗೆ ಒಂದು ಗೋಡೆಯನ್ನ ಕಲ್ಲಿನಿಂದ ಹೊಡಿತಿರ್ತಾರ. ಆ ಗೋಡೆಯೊಳಗೂ ಕೂಡ ಶಿವನ ವಿಗ್ರಹವಿದೆ ಅನ್ನೋ ವಾದನೆಗಳು ಕೇಳಿಸ್ತೇವೆ. ಸೌದಿ ಅರೇಬಿಯಾ ಪ್ರಭುತ್ವ ಮೊದ್ಲಿಂದನೂ ಈ ಶಿವನ ವಿಗ್ರಹವನ್ನ ಅದರಲ್ಲಿ ಬಂಧಿಸಿಟ್ಟಿದಾರ ಅಂತ ಹೇಳ್ತಾರ. ಇಲ್ಲಿ ಶಿವಲಿಂಗ ಇದೆ ಅಂತ ಗೊತ್ತಾದ್ರೆ ಹಿಂದೂಗಳು ಅಲ್ಲಿಗೂ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದ್ರಿಂದ ಶಿವಲಿಂಗ ಇರೋ ರೀತಿ ಹೇಳ್ದೆ ಮಕ್ಕವನ್ನ ಮುಸ್ಲಿಮರಿಗೆ ಮಾತ್ರನೇ ಪವಿತ್ರ ಸ್ಥಳವಾಗೋ ರೀತಿ ಅಂದೇ ಪ್ಲಾನ್ಸ್ ಮಾಡಿದಾರ ಅಂತಾನು ಹೇಳ್ತಿದಾರ. ಮುಸ್ಲಿಮರಿಗೆ ಮಕ್ಕಾ ಅನ್ನುವುದು ಅಷ್ಟು ಪವಿತ್ರ ಸ್ಥಳವಾಗಿ ಬದಲಾಗಿದೆ. ಆದ್ರೆ ಅಸಲಿಗೆ ಯಾಕೆ ಮುಸ್ಲಿಮರಿಗೆ ಇದು ಅತ್ಯಂತ ಪವಿತ್ರ ಸ್ಥಳವಾಗಿದೆ ಅಂತ ನೋಡೋದಾದ್ರೆ ಈ ಮಕ್ಕದ ಒಂದು ನಗರದ ಬಗ್ಗೆ ತಿಳ್ಕೊಳ್ಳೇಬೇಕು. ಕೆಲ ಶತಮಾನಗಳಿಂದ ಒಂದು ದಿನ ಈ ಇಬ್ರಾಹಿಂ ಪ್ರವಕ್ತ ತನ್ನ ಹೆಂಡತಿ ಮತ್ತೆ ತನ್ನ ಮಗನನ್ನ ಒಂದು ಬಿಸಿಲು ಮರುಭೂಮಿಯ ಪ್ರಾಂತ್ಯದಲ್ಲಿ ಬಿಟ್ಟು ಹೋಗ್ತಾನೆ. ಆ ಸಮಯದಲ್ಲಿ ತನ್ನ ಮಗನಾದ ಇಸ್ಮಾಯಿಲ್ ತನ್ನ ಅಮ್ಮನ ಹತ್ರ ದಾಹವಾಗ್ತಿದೆ, ನೀರನ್ನ ಕುಡಿಬೇಕು ಅಂತ ಕೇಳ್ತಾನಂತೆ. ಅದ್ರಿಂದ ಆತನ ಅಮ್ಮ ಆ ಮರುಭೂಮಿಯಲ್ಲಿ ನೀರಿಗಾಗಿ ತುಂಬಾನೇ ಹುಡುಕಾಡ್ತಾರ. ಆದ್ರೆ ಒಂದು ಚುಕ್ಕಿ ನೀರು ಕೂಡ ಸಿಗೋದಿಲ್ವಂತೆ. ಆದ್ರಿಂದಕ್ಕೆ ಅಲ್ಲಾಹನನ್ನ ಬೇಡ್ಕೊಳ್ತಾರ. ಅದರಿಂದ ಅಲ್ಲಾನು ಕೂಡ ಅವರಿಗೋಸ್ಕರ ಆ ಮರುಭೂಮಿಯಲ್ಲಿ ಒಂದು ನೀರಿನ ಕೊಳವನ್ನ ಸೃಷ್ಟಿಸ್ತಾನಂತೆ. ಆ ಒಂದು ನೀರಿನ ರಂಧ್ರದಿಂದ ವಿಪರೀತವಾಗಿ ನೀರ್ ಅನ್ನೋದು ಆಚೆಗೆ ಬರೋದಕ್ಕೆ ಶುರುವಾದ್ರಿಂದ ಆ ತಾಯಿ ತನ್ನ ಮಗನ ದಾಹವನ್ನ ತೀರಿಸ್ತಾರ. ಸೊ ಆ ದೈವಾಜ್ಞೆಯಿಂದ ಆ ಇಬ್ರಾಹಿಂ ಕೂಡ ತನ್ನ ಮಗನ ಬಳಿ ಮತ್ತೆ ಸೇರ್ಕೋತಾನ. ಹೀಗ್ 4000 ವರ್ಷಗಳಿಂದ ತಾಯಿ ಮತ್ತೆ ಮಗನ ದಾಹವನ್ನ ತೀರ್ಸೋದಕ್ಕೆ ಅಲ್ಲಾ ಸೃಷ್ಟಿಸಿರುವಂತ ಈ ನೀರಿನ ಕೊಳವೆ ಒಂದು ಬಾವಿಯಾಗಿ ಇದೆ. ಆ ಬಾವಿ ಹೆಸರೇ ಜಮ್ ಬಾವಿ. ಸೌದಿ ಅಂದ್ರೇನೆ ಒಂದು ಮರುಭೂಮಿಯ ಪ್ರಾಂತ್ಯ. ಆದ್ರೂ ಇವತ್ತಿಗೂ ಈ ಬಾವಿಯಲ್ಲಿ ನೀರನ್ನೋದು ಹೀಗೆ ಉಪ್ತಾನೆ ಇದೆ. ಇನ್ನ ಮಕ್ಕದಲ್ಲಿರೋ ಇನ್ನೊಂದು ಪವಿತ್ರ ಪ್ರದೇಶ ಖಾಬಾ. ಈ ಖಾಬಾ ಚರಿತ್ರೆಗೆ ಒಂದ್ಸರಿ ಹೋದ್ರೆ ದೇವರು ಈ ಭೂಮಿ ಮೇಲೆ ಕಳಿಸಿದಂತಹ ಮೊಟ್ಟ ಮೊದಲನೆಯ ಮನುಷ್ಯ ಆದಾಮು. ಈತನು ಕೂಡ ಒಬ್ಬ ಪ್ರವಕ್ತನೇ. ಆದ್ರೆ ಈತ ಯಾವಾಗ್ಲೂ ಒಂದೇ ಕಡೆ ಕೂತ್ಕೊಂಡು ಅಲ್ಲನನ್ನ ಪ್ರಾರ್ಥಿಸ್ತಿದ್ನಂತ. ಆತ ಎಲ್ಲಾದ್ರೆ ಕೂತ್ಕೊಂಡು ಅಲ್ಲನನ್ನ ಪ್ರಾರ್ಥಿಸ್ತಿದ್ನೋ ಆತನ ಒಂದು ಜಾಗಕ್ಕೆ ಒಂದು ಗುರುತಾಗಿ ಇಬ್ರಾಹಿಂ ಪ್ರವಕ್ತ ತನ್ನ ಮಗನ ಜೊತೆ ಸೇರಿ ಈ ಒಂದು ನಿರ್ಮಾಣವನ್ನ ಶುರು ಮಾಡ್ತಾರ. ಅದನ್ನೇ ಖಾಬಾ ಅಂತ ಕರೀತಾರ. ಸೊ ಈ ಮಕ್ಕಾ ಮಸೀದಿ ಬಗ್ಗೆ ಕುರಾನ್ ನಲ್ಲೂ ಇದೆ. ಆದ್ರಿಂದಾನೆ ಈ ಮಕ್ಕವನ್ನ ಮುಸ್ಲಿಮರು ತುಂಬಾ ಪವಿತ್ರವಾಗಿ ಭಾವಿಸ್ತಾರ. ಹಾಗೆ ಈ ಮಸೀದಿ ಪ್ರಪಂಚದಲ್ಲೇ ಅತಿ ದೊಡ್ಡ ಮಸೀದಿ. ಇಲ್ಲಿ ಒಂದು ಹಜ್ ಯಾತ್ರೆ ನಡೀತಿರುವಂತಹ ಸಮಯದಲ್ಲಿ ಖಾಬಾಗ್ ಸಮೀಪವಿರುವಂತಹ ಒಂದು ಗೋಡೆಯ ಮೇಲೆ ಜನ ಹೀಗೆ ಕಲ್ಲನ್ನ ತಗೊಂಡು ಹೊಡಿತಿರ್ತಾರ. ಅಂದ್ರೆ ಸೈತಾನ್ ಅಲ್ಲಿರೋ ರೀತಿ ಆತನನ್ನೇ ಹೊಡಿಸ್ತಿರೋ ಹಾಗೆ ಅಲ್ಲಿ ಬಂದಿರೋಂತವ್ರೆಲ್ಲ ಭಾವಿಸ್ತಾರ. ಇದೆಲ್ಲ ಪ್ರತಿ ವರ್ಷ ಬಕ್ರೀದ್ ಹಬ್ಬಕ್ಕೂ ಹಿಂದಿನ ದಿನನೇ ಮುಗಿಯೋ ರೀತಿ ಮಾಡ್ತಾರ. ಅಷ್ಟೇ ಅಲ್ಲ, ಈಗ ಸೈತಾನನ್ನ ಕಲ್ಲಲ್ಲಿ ಹೊಡೆದ ನಂತರ ಮುಸ್ಲಿಂ ಸೋದರರೆಲ್ಲ ಅಲ್ಲಾಗೆ ಪ್ರಾಮಿಸ್ ಮಾಡ್ತಾರ. ಮನಸ್ಸಲ್ಲೇ ಅಲ್ಲ, ಸುತ್ತಮುತ್ತ ಎಲ್ಲೇ ಸೈತಾನ್ ಇದ್ರು ಅದನ್ನ ನಾವು ದೂರವಾಗಿ ಇಡ್ತೀವಂತ, ಯಾವಾಗ್ಲೂ ಒಳ್ಳೆ ಕೆಲಸವನ್ನ ಮಾಡ್ತಾ ಅಲ್ಲ ನನ್ನ ಸಂತೃಪ್ತಿಯಾಗಿ ಇಡ್ತೀವಂತ. ಸೊ ಈಗ ಅರ್ಥ ಆಯ್ತಲ್ವಾ, ಮಕ್ಕಾದಲ್ಲಿ ಯಾವುದೇ ರೀತಿಯ ಶಿವಲಿಂಗವಿಲ್ಲ. ಇನ್ನ ಯಾವುದೇ ರೀತಿಯ ಕಾಂಟ್ರವರ್ಸಿ ಇಲ್ಲದೆ ಇರುವಾಗ ಹಿಂದೂಗಳನ್ನ ಅಲ್ಲಿಗೆ ಯಾಕೆ ಹೋಗೋದು ಬಿಡ್ತಿಲ್ಲ ಅನ್ನೋ ಡೌಟ್ ಬಂದೇ ಇರುತ್ತೆ. ಸೊ ಅಲ್ಲಿಗೆ ಮುಸ್ಲಿಂ ಬಿಟ್ರೆ ಬೇರೆ ಯಾರು ಹೋಗ್ಲೇಬಾರ್ದು ಅನ್ನೋದೇ ಸೌದಿಯಲ್ಲಿರೋ ಪ್ರಭುತ್ವ ಸರ್ಕಾರ ಇಟ್ಟಿರುವಂತ ಒಂದು ರೂಲ್. ಇದಕ್ ಕಾರಣ ಇಷ್ಟು ಪವಿತ್ರವಾಗಿರೋ ಈ ಮಸೀದಿಯನ್ನ ಬೇರೆ ಯಾರಾದ್ರೂ ಬಂದು ಎಲ್ಲ ಅಪವಿತ್ರ ಮಾಡ್ತಾರೋ ಅನ್ನೋ ಭಯದಿಂದನೇ ಇನ್ ಮಿಕ್ಕಿರೋರು ಯಾರನ್ನು ಕೂಡ ಒಳಗ್ ಬಿಡ್ಸ್ಕೊಳ್ಳೋದಿಲ್ಲ. ಮಕ್ಕಾವನ್ನ ಅಪವಿತ್ರ ಮಾಡೋ ವಿಷಯ ಒಂದು ಸ್ವಲ್ಪನೂ ಸಹಿಸೋದಿಲ್ಲ ಅಲ್ಲಿನ ಪ್ರಭುತ್ವ. ಸೊ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.